ಸೋನಿ, ಕಾರ್ನರ್ ಸ್ಟೋನ್ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಫಿಲ್ಮು ಮೇನ್ ಆಗಿ ಅದೇ ವಿಜಯ್ ಸೂರ್ಯ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಅಂದರೆ ಯಾವ ಥರ ಫಿಲ್ಮ್ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಈ ಫಿಲ್ಮ್ ಸ್ಟಾರ್ಟ್ ಮಾಡೋಕ್ಕೆ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಇಬ್ರು ಇದ್ದಾರೆ. ತಾಯಿ ಅಂತ ಬಂದಾಗ ಹೌದು, ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಮೇಯ್ನ್ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಅವ್ರು ಇವತ್ತು ತನಕ ಸ್ಟೋರಿ ಓದಿಲ್ಲ, ಇಲ್ಲ ಒಂದು ಮಾತು ಏನು ಕೇಳಿಲ್ಲ. ಸೊ ಒಂಥರ ತಾಯಿ ಪ್ರೀತಿ ತೋರಿಸಿದ್ದಾರೆ ಫಿಲ್ಮ್ಗೆ ದುಡ್ಡು ಹಾಕ್ಬಿಟ್ಟು. ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ. ಸೊ ತಂದೆ ಅಂತ ಬಂದಾಗ ಈ ಫಿಲ್ಮ್ಗೆ ನಮ್ಮ ಪ್ರಶಾಂತ್ ಅವರು ನಮ್ಮ ಕ್ಲೋಸ್ ಫ್ರೆಂಡು. ಯಾಕಂದ್ರೆ ಎವ್ರಿ ಸ್ಟೆಪ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಿ, ನಾನು ಓಕೆ ಬಿಟ್ಬಿಡೋಣ ಹಿಂಗ್ ಮಾಡೋಣ ಅಂದ್ರೂ ತುಂಬಾ ಕ್ವಶನ್ಸ್ ಕೇಳಿ, ತಂದೆ ಅಂದ್ರೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ, ತಾಯಿ ಅಂದ್ರೆ ಪ್ರೀತಿ ತೋರಿಸ್ತಾರೆ ಆತರ. ಸೊ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಬಂದ್ರೆ ನಮ್ಮ ಪ್ರಶಾಂತ್ ಅವರು ಮತ್ತೆ ಕೇಮಂತ್ ಅವರು. ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಕ್ವಶನ್ ಏನಿತ್ತು ಮೇಡಮ್? ಅದೇ IT ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ ರಿಯಲ್ ಇನ್ಸಿಡೆಂಟ್ಸ್ ಗಳು ಎತ್ತಿರೋದ, ನಿಮ್ದೇ ಕತೆನ ಹೆಂಗೆ ಅಂತ? ನಂದು ಕತೆ ಅಂತ ಪಾರ್ಟ್ ನಂದು ಕತೆ, ಆದ್ರೆ ಫುಲ್ ನಂದಲ್ಲ. ಆಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನ ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಫೈ ಮಾಡಿದ್ದೀನಿ. ಸೊ ಮೋಸ್ಟ್ಲಿ ಒಂದು 40-50% ಆಗಿರ್ಬೋದು ನೋಡಿರೋದು ಆಗಿರೋದು. ಆದ್ರೆ ಯೂಶಲ್ ಆಗಿ ಅದನ್ನ ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡಿದ್ದೀನಿ. ಸೊ ಆತರ. ಸೊ ನನಗೆ ಫಿಲ್ಮ್ ಅಂದ್ರೆ ತುಂಬಾ ಪ್ಯಾಷನ್, ತುಂಬಾ ಅನಲೈಸ್ ಮಾಡ್ತಾ ಇರ್ತೀನಿ. ನಾನು ಹೇಗೆ ಅಂದ್ರೆ ಒಂದು ಫಿಲ್ಮ್ ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನ ರಿಪೀಟ್ ಆಗಿ ಕೇಳ್ತಾನೆ ಇರ್ತೀನಿ. ಒಂದು 100 ಸರ್ತಿ 200 ಸರ್ತಿ. ಒಂದು ಪಿಕ್ಚರ್ ಇಷ್ಟ ಆದ್ರೆ ಒಂದು 20 ಸರ್ತಿ 30 ಸರ್ತಿ ನೋಡ್ತಾ ಇರ್ತೀನಿ. ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬಾ ಇಷ್ಟ. ಆದ್ರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರ್ ಈ ಕ್ರೈಮ್ದೆಲ್ಲ ಮಾಡ್ತಾರೆ. ಸೊ ನಾವು ಹ್ಯಾಕ್ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ, ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ, ಯಾರು ಟಚ್ ಮಾಡಿಲ್ಲ, ಸೊ ಸ್ವಲ್ಪ ಈಸಿ ಆಗ್ಬೋದು. ಯಾರು ಮಾಡದೇ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಆನ್ಸರ್ ಅದೇ, ನನಗೆ ಪ್ಯಾಷನ್, ಫಿಲ್ಮ್ ಅಂದ್ರೆ ಒಂಥರ ಪ್ಯಾಷನ್ ನನಗೆ. ಸೊ ಅದಕ್ಕೆ ಮಾಡಿದ್ವಿ. ಇದು ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದೀವಿ. ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದೀವಿ. ಮತ್ತೆ ನಮ್ಮ ಫ್ರೆಂಡ್ ಒಂದು ಆಫೀಸ್ ಇದೆ, ಇವಾಗಿಲ್ಲ ಆಕ್ಚುಲಿ. ಸೊ ಅದು ಹೆಬ್ಬಾಲ್, ಇದು ನಾಗವಾರ ಹತ್ರ ಬರುತ್ತೆ. ಸೊ ಅಲ್ಲಿ ಶೂಟ್ ಮಾಡಿದೀವಿ. ಎಲ್ಲ ರಿಯಲ್ IT ಲೊಕೇಶನ್ ಅಲ್ಲೇ ಪರ್ಮಿಷನ್ ತಗೊಂಡು ಒಂದು ತಿಂಗಳು ಪರ್ಮಿಷನ್ ತಗೊಂಡಿದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ. ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟ್ ಎಲ್ಲ ಸೆಟಪ್ ಮಾಡಿ ಎಲ್ಲ. ಅದೇ ಇವಾಗ ಒಂದು 2 ಆಫೀಸ್ ಇದೆ ಬೇಸಿಕಲಿ. ಸೊ 2 ನಾವೇ, ಒಂದು ಆಲ್ರೆಡಿ ಸೆಟಪ್ ಆಗಿತ್ತು, ಒಂದು ನಾವೇ ಫುಲ್ ಸ್ಕ್ರಾಚ್ ಇಂದ ಸೆಟಪ್ ಮಾಡಿರೋದು. ಇಂಗ್ಲಿಷ್ ಅಂದ್ರೆ ಅದೇ, ಇದು IT ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಟೈಟಲ್ ಇಂಗ್ಲಿಷ್ ಅಂತ ಅಲ್ಲ. ಅದೇ ಹೇಳ್ತೀನಿ. ಸೊ ಏನಂದ್ರೆ ನಾವು ಆಕ್ಚುಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು, ಸ್ವಿಚ್ ಮಾಡ್ತಾ ಇದೀವಿ ಆ ತರ ಅಂತ. ಅಂದ್ರೆ ನಾನು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಅದು ಲ್ಯಾಂಗ್ವೇಜ್ ಕನ್ನಡ ಮಾತಾಡ್ತಾ ಇರುವಾಗಲೂ ನಾವು ಇಂಗ್ಲಿಷ್ ಪದ ತುಂಬಾ ಬಳಸ್ತೀವಲ್ಲ. ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ. ಇನ್ನು KCN ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ KCN ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬಹುದು. ಸೊ ಅದು ರೀಸನ್. ಮತ್ತೆ ಫ್ಲವರ್ ಬ್ರಾಕೆಟ್ ಏನಕ್ಕಂದ್ರೆ ಅದು C ಪ್ರೋಗ್ರಾಮಿಂಗ್ ಅಂತ ಈ IT ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ. C ಪ್ರೋಗ್ರಾಮಿಂಗ್ ಕೋಲನ್ ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇಟ್ಟಿರೋದು. ಇದು ಆಕ್ಚುಲಿ ಇದು ಫಿಲ್ಮ್ ಅಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ, ಯಾವ ಕೋಡ್ ಬಗ್ಗೆನೂ ಡಿಸ್ಕಷನ್ ಇಲ್ಲ. ಬರೀ ಹ್ಯೂಮನ್ ರಿಲೇಶನ್ಶಿಪ್, ಮ್ಯಾನೇಜರು, ಅದು ಬರೀ IT ಅಂತಲ್ಲ, ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ರಾಜಕಾರಣಿಗಳ ಎಲ್ಲೇ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ. ಮತ್ತೆ ಅಲ್ಲೊಂದು ಅವ್ರದ್ದೊಂದು ಪೊಲಿಟಿಕ್ಸ್ ಇರುತ್ತೆ. ಸೊ IT ಅಂತ ಬಂದಾಗ ಪೊಲಿಟಿಕ್ಸ್ ಅದು ಇದು ಎಲ್ಲ ತೋರಿಸಿದ್ವಿ, ರಿಲೇಶನ್ಶಿಪ್. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಏನು ಕೋಡಿಂಗ್ ಆತರ ಏನು ಇಲ್ಲ, ಹೆಸರಿಗೆ ಮಾತ್ರ ಇಟ್ಟಿರೋದು. ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ. ಅದೇ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ 1-2 ತಿಂಗಳಲ್ಲಿ. ಓಕೆ, ನಿರ್ಮಾಪಕರು ಮೈಕ್ ಹತ್ರ ಮಾಡಿದ ಅದಕ್ಕೆ ನಾವು ಹೆಲ್ಪ್ ಮಾಡಿದೀವಿ ಅಷ್ಟೇ. ನೋಡಿದ್ದೀರಾ ಒಂದಷ್ಟು ಸಿನಿಮಾದ ಬಿಟ್ಸ್ ಅಂಡ್ ಪೀಸಸ್? ಸ್ವಲ್ಪ ನೋಡಿದ್ದೀನಿ. ಏನ್ ಅನ್ನಿಸ್ತು? ನನ್ಗೆ ಚೆನ್ನಾಗ್ ಅನ್ನಿಸ್ತು. ಓಕೆ, ಥ್ಯಾಂಕ್ ಯು. ಪ್ರಶಾಂತ್ ಸರ್, ನಿಮಗೆ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ, ನನಗೂ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಪ್ರೀತಿಯಿಂದ ಮಾಡಿರೋದು. ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು, ಆಸ್ ಎವ್ರಿಥಿಂಗ್.
ಸೊ ನನ್ನ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್. ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ, ಇಲ್ಲಿ ಬಂದು ಅವಳ ಲೈಫ್ ಕಟ್ಕೋಬೇಕು, ಅವಳ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ. ಸೊ ಆದ್ರೂ ಆ ಲೈನಲ್ಲಿ ಹೋಗುತ್ತೆ. ಬೇರೆ ಇನ್ನ ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಗೊತ್ತಿರಂಗೆ ಇಟ್ಸ್ ಆಲ್ IT ಎಂಪ್ಲಾಯೀಸ್. ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ, ಪ್ರೀ ಪ್ರೊಡಕ್ಷನಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ, ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ರಿಂದ ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ. ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ದೇರ್. ಮತ್ತು ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ, ನಾನು ಒಂದು ಕನ್ನಡದ ಹುಡುಗಿ. ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತ ಅಲ್ಲ, ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಡೈರೆಕ್ಟರ್ ಇರಲಿ, DOP ಸರ್ ಇರಲಿ, ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ, ಎವ್ರಿಬಡಿ ಸಪೋರ್ಟ್ ಇನ್ ಮೀ. ಸೊ ತುಂಬ ಕಂಫರ್ಟಬಲ್ ಇತ್ತು, ತುಂಬ ಡೆಡಿಕೇಟೆಡ್ ಟೀಮ್ ಇದ್ದಿದ್ರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಶ್ವೇತಾ, ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. Thank you. ಕಾರ್ತಿಕ್, ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟಿಲ್ಲ ಚೆನ್ನಾಗೆ. ಇವತ್ತಿನ ಪ್ರೆಸ್ ಮೀಟಿಂಗ್ ನೀವೇ ಹಿರಿಯ ಕಲಾವಿದರು. ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗ್ ಮಾಡ್ಬಿಟ್ರೆ ಹಿಂಗೆ ನಾವು. ಬಟ್ ಆಕ್ಚುಲಿ ಇದೊಂದು ನಾನು ಆಗ್ಲೇ ಹೇಳ್ದಂಗೆ ಪ್ಯಾಷನ್ ಪ್ರಾಜೆಕ್ಟ್ ತರನೇ ಶುರುವಾಗಿದ್ದು. ಅಂಡ್ ವರ್ಕಿಂಗ್ ಹೇಳಬೇಕು ಅಂದ್ರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ, ಅಷ್ಟು ಪ್ರಿಪೇರ್ಡ್ ಆಗಿದ್ರು. ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನ್ ಅಂಡ್ ಪ್ರಶಾಂತ್, ಅದೊಂದು ಖುಷಿ ಆಯ್ತು. ಅಂಡ್ ಲೊಕೇಶನ್ಸ್ ತುಂಬಾ ಹೆಲ್ಪ್ ಆಯ್ತು ನಮಗೆ. ಅಂಡ್ ವಿ ವರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ. ಯಾಕೆಂದ್ರೆ IT ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಸೆಟಪ್ ಅದ್ರ ಲೊಕೇಶನ್, ಕ್ಯೂಬಿಕಲ್ಸ್ ಇರ್ಬೋದು, ಆ ಒಂದು ಕಾರಿಡಾರು, ಆ ಕ್ಯಾಂಟೀನು ಅಂತ ಒಂದ್ಸಲ ಅದು ಸೆಟಪ್ ಆಗ್ಬಿಟ್ರೆ ಆ ಒಂದು ಪ್ರಪಂಚ, IT ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗ್ಬಿಡುತ್ತೆ. ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್. ಅಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಎಲ್ಲರಿಗೂ ಒಂದು ಹುಮ್ಮಸ್ಸು, ಒಂದು ಕಾನ್ಫಿಡೆನ್ಸ್ ಬಂತು. ಅಂಡ್ ಈಗ ಎಲ್ಲರೂ ಮಾತಾಡಿದ್ರಲ್ಲ, ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ, ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ತರ ಕೆಲಸ ಮಾಡಿದ್ದು. ಅದು ಯೂಶಲಿ ಈ ತರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಹೈರಾಕಿ ಶುರು ಆಗ್ಬಿಡುತ್ತೆ, ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ. ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸ್, ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ, ಬಡವನ ಮನೆ ಊಟ ರುಚಿ ಅಮ್ಮಿ, ಅದೇ ತರ ಈ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು. ವರ್ಕಿಂಗ್ ಸ್ಟೈಲ್ ಇರ್ಬೋದು, ಅಂಡ್ ಆನೆಸ್ಟಿ, ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡಿದ್ರು ಎಲ್ಲರೂ. ಅಂಡ್ ಎಲ್ಲರ ಇಂಟೆನ್ಷನ್ ಇದ್ದದ್ದು ಒಂದೇ, ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ. ಅಂಡ್ ರಿಯಲಿಸ್ಟಿಕ್ ಕಾಂಟೆಂಟ್ ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೂ ನಮ್ಗೆ ಫೇಕ್ ಅಂತ ಅನ್ಸಲ್ಲ, ಅಥವಾ IT ಅವ್ರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಅಷ್ಟು ನೀಟಾಗಿ ಪ್ರತಿ ಕ್ಯಾರೆಕ್ಟರ್ನು ಸ್ಕೆಚ್ ಮಾಡಿದ್ದಾರೆ. ಇದು ಪ್ರೊಟ್ಯಾಗನಿಸ್ಟ್ ಬಂದು ಸಿದ್ಧಾರ್ಥ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ. ಈವನ್ ಸ್ಮಾಲ್ ರೋಲ್ಸ್, ಒಂದೊಂದು ಸೀನ್ ಬಂದಿರೋ ರೋಲ್ಸ್ ಕೂಡ ತುಂಬಾ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ. ಅಂಡ್ ಎಲ್ಲೂ ಬೇಕು ಅಂತ ಈವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ, ಸುಮ್ಮನೆ ಏನೊಂದು ಲೋ ಆಂಗಲ್ ಇರೋದಾಗ್ಲಿ, ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆ ಥರ ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ಆ ಸೀನ್ಗೆ ಏನ್ ಬೇಕೋ, ಎಷ್ಟು ಕನ್ವೆ ಆಗ್ಬೇಕೋ ಅಷ್ಟೇ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡಕ್ ಚೆನ್ನಾಗಿದೆ ಅಥವಾ ಈ ಆಂಗಲ್ ತೆಗೆದ್ರೆ ಚೆನ್ನಾಗಿದೆ ಅಂತ ಮಾಡಕ್ ಹೋಗ್ಲಿಲ್ಲ. ತುಂಬಾ ನೀಟಾಗಿ ಒಳ್ಳೆ ಗ್ರಾಮರ್, ಸಿನಿಮ್ಯಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ. ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ. ಅಂಡ್ ತುಂಬಾ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ. ಅಂಡ್ IT ಅವ್ರು ನೋಡೋರಿಗೆ ತುಂಬಾ ಕನೆಕ್ಟ್ ಆಗುತ್ತೆ, ಬೇರೆಯವ್ರು ನೋಡಿದವ್ರಿಗೆ ಒಂದು ಒಳ್ಳೆ IT ಹುಡುಗನ ಜರ್ನಿ ಸಿಗತ್ತೆ ನಿಮ್ಗೆ ಈ ಒಂದು ಸಿನಿಮಾದಲ್ಲಿ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರವ್ರದೇ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಇದೊಂದು ಪ್ರಪಂಚ, ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್, ಒಬ್ಬ ಸಿದ್ಧಾರ್ಥನ ಪಾತ್ರ ಅವನ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬಾ ರಿಯಲಿಸ್ಟಿಕ್ ಆಗಿ, ತುಂಬಾ ನೀಟಾಗಿ, ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ, ಪ್ರತಿಯೊಬ್ರು ಪ್ರತಿ ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಈ ಒಂದು ಸಿದ್ಧಾರ್ಥ ಅನ್ನೋ ಪಾತ್ರನ ಮೇಲೆ
ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಮೇನ್ ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಸಿನಿಮಾನ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ, ನಮ್ಮ ಕ್ಯಾಮ್ರಾಮನ್ಗೆ, ಆ್ಯಂಡ್ ಎಲ್ಲೋ ನಿಮಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ, ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ, ಇದಕ್ಕಿಂತ ಆರ್ಗ್ಯಾನಿಕ್ ಇನ್ನೇನಿಲ್ಲ. ಯಾಕಂದ್ರೆ ಇವರೆಲ್ಲ IT ಅವರೇ, ಸ್ಟಿಲ್ ವರ್ಕಿಂಗ್ ಆಸ್ IT officials. ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದ್ರೆ ಇದೆ ಅಂತ ನಾನು ತುಂಬಾ ಎದೆ ತಟ್ಕೊಂಡು ಹೇಳ್ಬೋದು. ನನಗೂ ಇನ್ಫ್ಯಾಕ್ಟ್ IT ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ನಾನೊಬ್ಬ ಫಿಲ್ಮ್ ಸ್ಟೂಡೆಂಟ್, ನಂದು ಫಿಲ್ಮ್ ಸ್ಟಡೀಸ್ ಬ್ಯಾಕ್ಗ್ರೌಂಡು. ಬಟ್ ಸ್ಕ್ರಿಪ್ಟ್ ಓದಿದಾಗ ತುಂಬಾ ಚೆನ್ನಾಗಿತ್ತು ಆ ವೇರಿಯೇಷನ್ಸ್. ಎಲ್ಲೋ ಒಂದ್ ಕಡೆ ನಂದು ಒಂದು ಸ್ವಾರ್ಥ ಇತ್ತು, ಈ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ. ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಮೈಂಡ್ಲಿ ಇರಲಿಲ್ಲ ನಾನು ಹಾಕೋಬೇಕು ಅಂತ. ನಾನೇ ಕೇಳಿದೆ ನಾನು ಮಾಡಲ ಈ ಕ್ಯಾರೆಕ್ಟರ್ನ ಅಂತ. ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ, ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನು ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮಗೆ, ಎಲ್ಲ ಹಿರಿಯರು, ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಏನೋ ಈ ಒಂದು ಕಾಂಟೆಂಟ್ನ ರೀಚ್ ಮಾಡಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ಬಂದಾಗಲೂ ಒಂದೇ ವಿಷಯ ಹೇಳೋದು, ಆನೆಸ್ಟ್ ಪ್ರಯತ್ನ, ಪ್ರೀತಿಯಿಂದ ಮಾಡಿರೋಂಥ ಕಾಂಟೆಂಟು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಯಾಕಂದರೆ ಅಲ್ಟಿಮೇಟ್ಲಿ ನೀವೇ ಬ್ರಿಡ್ಜ್ ನಮ್ಮ ಮತ್ತು ಜನಗಳ ಮಧ್ಯೆ. ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ತುಂಬ ತುಂಬ ಥ್ಯಾಂಕ್ಸ್. ಇಷ್ಟೊಂದು ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಬಹಳ ಖುಷಿ ಆಯ್ತು ನನಗೆ. ಇವತ್ತು ಬಂದ್ಬಿಟ್ಟು ಕೇಳಿದೆ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ. ಇಲ್ಲ ಸರ್ ಅಂದರು. ಓ ಹೌದಾ, ಥ್ಯಾಂಕ್ ಯು. ಎಲ್ಲ ನಮ್ಮ ಪ್ರೆಸ್ ಅವ್ರಿಗೆ, ಮೀಡಿಯಾವ್ರಿಗೆ, ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾನ ರೀಚ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಸಣ್ಣ ಪುಟ್ಟ ಪ್ರಶ್ನೆ ಇದೆ ಎಲ್ಲರೂ ರೆಡಿ ಇದ್ದಾರೆ ಆನ್ಸರ್ ಮಾಡೋಕ್ಕೆ, ಕೇಳಿ. ಅಲ್ಲ, ನಾನು